ಹೇಗೆ ಒಬ್ಬ ಭಿಕ್ಷುಕ ಒಂದು ರಾತ್ರಿಯಲ್ಲೇ 1200 ಕೋಟಿ ರೂಪಾಯಿ ಸಾಮ್ರಾಜ್ಯದ ಮಾಲೀಕರಾದ, ಏಕೆ ಒಬ್ಬ ಶ್ರೀಮಂತ ಉದ್ಯಮಿ ತನ್ನ ಮಗಳನ್ನು ಒಂದು ಸ್ಲಂನಲ್ಲಿ ವಾಸಿಸುವ ಬಡವನಿಗೆ ಕೊಟ್ಟು ಮದುವೆ ಮಾಡ್ದ ಮತ್ತು ಆ ಬಡವನ ನಿಜವಾದ ಸತ್ಯ ತಿಳಿದಾಗ ನಗರದ ಶ್ರೀಮಂತರೆಲ್ಲ ಭಯಪಟ್ಟಿದ್ದು ಯಾಕೆ? ನೀನ್ ನನ್ ಗಂಡ ಆಗಲಿಲ್ಲ ಅಂದ್ರೆ ನನ್ ಸ್ನೇಹಿತರ ಗಂಡಂದ್ರು ಅವರಿಗೆ ಡೈಮಂಡ್ ರಿಂಗೋ ಐಫೋನ್ಸೋ ಗಿಫ್ಟ್ ಆಗಿ ಕೊಡ್ತಾರೆ. ಮತ್ತೆ ನೀನು ನನಗೆ 10 ರೂಪಾಯಿ ರೋಸ್ ಕೊಡ್ತಾ ಇದ್ಯಾ? ನಿನ್ ಗಂಡ ಅಂತ ಸಹ ಕರೆಯೋಕೆ ನನಗ್ ನಾಚಿಕೆ ಆಗತ್ತೆ. ಲೀಲಾ ತನ್ನ ತಂದೆಯ ಒತ್ತಾಯದಿಂದ ಅಮೋಘನನ್ನ ಮದುವೆಯಾಗಿದ್ಲು. ಆದರೆ ತನ್ನ ಗಂಡ ದೊಡ್ಡ ಉದ್ಯಮಿನೇ ಅಲ್ಲ, ಯಾರೋ ಭಿಕಾರಿ ಅಂತ ಗೊತ್ತಾದ್ಮೇಲೆ ಅವಳಿಗೆ ಅವನ ಮೇಲೆ ಅಸಹ್ಯ ಹೆಚ್ಚಾಗಿತ್ತು ಮತ್ತು ಮನೆ ಬಿಟ್ಟು ಹೊರಗಡೆ ಯಾರಿಗೂ ಅವನು ತನ್ನ ಗಂಡ ಅಂತ ಯಾರಿಗೂ ಗೊತ್ತಾಗಬಾರ್ದು ಎಂಬ ಷರತ್ತು ಸಹ ಇಟ್ಟಿದ್ಲು. ಅಮೋಘ ಮನೆಯಲ್ಲಿ ಮನೆ ಅಳಿಯನಾಗಿ ಇರ್ತಿದ್ದ. ಮನೆ ಅಳಿಯ ಕಡಿಮೆ, ಮನೆ ಕೆಲಸದೊಂಥರ ಇದ್ದ. ಯಾರು ಅವನಿಗೆ ಮರ್ಯಾದೆ ಕೊಡ್ತಿರ್ಲಿಲ್ಲ, ಅವನಿಗೆ ಸರಿಯಾಗಿ ಊಟ ಸಹ ಕೊಡ್ತಿರ್ಲಿಲ್ಲ. ಅವನ ಬಳಿ ತನ್ನದೇ ರೂಮ್ ಸಹ ಇರ್ಲಿಲ್ಲ. ಕೆಲವೊಮ್ಮೆ ಅವನು ನಾಯಿ ಇರುವ ರೂಮ್ ನಲ್ಲೇ ಮಲಗ್ತಿದ್ದ. ಲೀಲಾ ಅವಳ ಸ್ನೇಹಿತರ ಬಳಿ ಅವನ ಗಂಡ ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್, ಅವರು ಲಂಡನ್ ನಲ್ಲಿ ಇರ್ತಾರೆ ಅಂತ ಹೇಳಿದ್ಲು. ಆದ್ರೆ ಯಾವಾಗ ಅವಳ ಸ್ನೇಹಿತರು ಅವರ ಗಂಡಂದ್ರು ಕೊಟ್ಟ ಕಾಸ್ಟ್ಲಿ ಗಿಫ್ಟ್ ಅನ್ನ ತೋರಿಸಿದ್ರು, ಅವಳ ಹೊಟ್ಟೆ ತುಂಬಾ ಉರಿತಿತ್ತು. ವ್ಯಾಲೆಂಟೈನ್ಸ್ ಡೇ ಸಮೀಪ ಬರ್ತಿತ್ತು. ಆಗ ಅಮೋಘ ಅವಳಿಗಾಗಿ ರೆಡ್ ರೋಸ್ ಕೊಟ್ಟ. ಅವಳು ಅದನ್ನ ಸ್ವೀಕರಿಸಲಿಲ್ಲ ಮತ್ತು ಹೀಗೆಂದು ಕೂಗಿದ್ಲು, ನಿನ್ ಬಳಿ ಕೇವಲ 2 ದಿನ ಮಾತ್ರ ಇದೆ ವ್ಯಾಲೆಂಟೈನ್ಸ್ ಡೇಗೆ. ನನಗ್ ತುಂಬಾ ಕಾಸ್ಟ್ಲಿ ಗಿಫ್ಟ್ ಬೇಕು. ಅದ್ರ ಬೆಲೆ ಕಮ್ಮಿ ಅಂದ್ರೂ 1 ಲಕ್ಷ ಇರ್ಬೇಕು. ಇಲ್ಲಿವರೆಗೂ ನಾನು ಅಷ್ಟು ಹಣ ನೋಡೇ ಇಲ್ಲ. ಅಂದ್ಮೇಲೆ ನಾನು ಹೇಗಷ್ಟು ದುಬಾರಿ ಗಿಫ್ಟ್ ತರ್ಲಿ? ಮತ್ತೆ ದಿನ ನನ್ ಮದ್ವೆ ಆಗೋ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ತಾನೆ. ಒಬ್ಬ ಗಂಡ್ಸಾಗಿ ತನ್ನ ಹೆಂಡತಿ ಡಿಮ್ಯಾಂಡ್ಸ್ ನ ಸಹ ನಿನಗ್ ಪೂರ್ತಿ ಮಾಡಲಾಗಲ್ವಾ? ಛೀ. 2 ದಿನ ಆದ್ಮೇಲೆ ಅಮೋಘ ತನ್ನ ಹೆಂಡತಿಗೆ ಒಂದು ಗಿಫ್ಟ್ ಬಾಕ್ಸ್ ಅನ್ನ ಕೊಟ್ಟ. ಅದನ್ನ ನೋಡಿದ ತಕ್ಷಣ ಲೀಲಾ ಒಂಥರ ಮುಖ ಮಾಡ್ಕೊಂಡು ಓಪನ್ ಮಾಡಿದ್ಲು. ಆದ್ರೆ ಯಾವಾಗ ಗಿಫ್ಟ್ ಅನ್ನ ನೋಡಿದ್ಲು, ಆಗ ಅವಳಿಗೆ ತುಂಬಾ ಶಾಕ್ ಆಯ್ತು. ಇದು ಜಿಮ್ಮಿ ಶೂ ಸ್ಯಾಂಡಲ್ಸ್. ಇದ್ರ ಬೆಲೆ 10 ಲಕ್ಷ ರೂಪಾಯಿ. ನೀನ್ ಇದನ್ನ ಎಲ್ಲಿಂದ ತಂದೆ? ಅದು ನಿಜ ಹೇಳ್ಬೇಕಂದ್ರೆ ಇವು ಒರಿಜಿನಲ್ ಅಲ್ಲ. ಇವು ಅದೇ ಕಾಸ್ಟ್ಲಿ ಚಪ್ಪಲಿ ಕಾಪಿ ಅಷ್ಟೇ. ನಾನಿದನ್ನ ಮಾರ್ಕೆಟಿಂದ ತಂದೆ. ಇವು ಡ್ಯೂಪ್ಲಿಕೇಟ್. ಲೀಲಾ ಬೇಜಾರ್ ಮಾಡ್ಕೊಂಡು ಆ ಸ್ಯಾಂಡಲ್ಸ್ ನನ್ನೇ ನೋಡ್ತಿದ್ಲು. ಆ ಸ್ಯಾಂಡಲ್ಸ್ ನ ಕ್ವಾಲಿಟಿ ನೋಡಿ ಲೀಲಾಗೆ ಅಮೋಘನ ಮೇಲೆ ಅನುಮಾನ ಬಂತು. ಯಾಕಂದ್ರೆ ಆ ಸ್ಯಾಂಡಲ್ಸ್ ಒರಿಜಿನಲ್ ತರಾನೇ ಕಾಣ್ತಿತ್ತು. ಆಕ್ಚುಲಿ ನೀವು ಮಿಸ್ಟರ್ ಅರಸ್ ಅವರ ಸ್ನೇಹಿತೇನಾ? ಮಿಸ್ಟರ್ ಅರಸ್ ಅಂದ್ರೆ ಅರ್ಸು ಇಂಡಸ್ಟ್ರಿ ಓನರ್ನ? ಆದ್ರೆ ಅವರನ್ನ ಇಲ್ಲಿವರೆಗೂ ಯಾರು ನೋಡಿಲ್ಲ. ಎಷ್ಟು VIP ಗಳ ಅವ್ರ ಜೊತೆ ಮಾತಾಡೋದಕ್ಕೆ ಕಾಯ್ತಿರ್ತಾರೆ. ನನಗವ್ರ ಪರಿಚಯ ಇಲ್ಲ. ಆದ್ರೆ ನೀವ್ಯಾಕ್ ನನ್ನನ್ನ ಹಾಕಿ ಕೇಳಿದ್ರಿ? ಮೇಡಮ್, ನಿಮ್ ಹತ್ರ ಇರೋ ಬ್ಯಾಗ್ ಜಿಮ್ಮಿ ಶೂ ಸ್ಯಾಂಡಲ್ ನ ಬ್ಯಾಗ್. ಮೇ ಐ? ಇದು ಸ್ಪೆಷಲ್ ಅಡಿಷನ್ ಸ್ಯಾಂಡಲ್ಸ್. ಮೇಡಮ್, ಇದ್ರ ಕಟಿಂಗ್, ಇದ್ರ ಡಿಸೈನ್, ಇದ್ರ ಲೋಗೋ, ಇದನ್ನ ಡ್ಯೂಪ್ಲಿಕೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಇಂಡಿಯಾದ 2ನೇ ಪೀಸ್. ಅದನ್ನ ಮಿಸ್ಟರ್ ಅರಸ್ ಅವರು ಖರೀದಿಸಿದ್ದಾರೆ. ಹಾಗಿದ್ರೆ ಅಮೋಘೆ ಮಿಸ್ಟರ್ ಅರಸುನ ಅಥವಾ ಅವನು ಈ ಸ್ಯಾಂಡಲ್ಸ್ ಅನ್ನ ಕದ್ದಿದ್ದಾನ? ಕೆಲಸ ಇಲ್ಲದ ಅಮೋಘನ ಬಳಿ ಇಷ್ಟು ದುಬಾರಿ ಸ್ಯಾಂಡಲ್ಸ್ ಹೇಗ್ ಬಂತು? ಅಮೋಘನ ರಹಸ್ಯವೇನು? ಇಷ್ಟು ಶ್ರೀಮಂತನಾಗಿದ್ರು ಅತ್ತೆ ಮನೆಯಲ್ಲಿ ಯಾಕೆ ಅಳಿಯನಾಗಿ ಇದ್ದಾನೆ? ಈ ಎಲ್ಲಾ ಪ್ರಶ್ನೆಗಳು ಈಗ ಲೀಲಾ ಮೈಂಡ್ ನಲ್ಲಿ ಬರುತ್ತಿದ್ದವು. ಅವಳಿಗೆ ಅನಿಸ್ತಿತ್ತು ಅಮೋಘ ಏನೋ ಮಾಡಿ ಈ ಸ್ಯಾಂಡಲ್ಸ್ ಅನ್ನ ಅವಳಿಗಾಗಿ ತಂದಿದ್ದಾನಂತ. ಕೆಲವು ದಿನಗಳ ನಂತರ ಲೀಲಾ ಆ ಸ್ಯಾಂಡಲ್ಸ್ ಬಗ್ಗೆ ಮರ್ತು ಬಿಟ್ಟಿದ್ಲು.
ಒಂದು ದಿನ ಅಮೋಘ ತರಕಾರಿ ತರಲು ಮಾರುಕಟ್ಟೆಗೆ ಹೋಗ್ತಿದ್ದ. ಅದೇ ಸಮಯಕ್ಕೆ ಲೀಲಾ ರೆಡಿಯಾಗಿ ಬಂದು ಹಾಲ್ನಲ್ಲಿ ಜೋರಾಗಿ ಕಿರಿಸ್ತಿದ್ಲು. ಮಮ್ಮಿ, ಅಮೋಘ್ ಎಲ್ಲಿದ್ದಾನೆ? ಈ ಮನುಷ್ಯ ಒಬ್ಬ ಯಾವಾಗ ಕೆಲ್ಸ ಇರುತ್ತೋ ಅವಾಗ ಎಲ್ಲಿಗೆ ಹೋಗ್ತಾನೋ ಗೊತ್ತಿಲ್ಲ. ನಾನು ಅನ್ಕೋತಾ ಇದ್ದೆ ಇವನನ್ನ ಇವತ್ತು ಆಫೀಸ್ ಕರ್ಕೊಂಡು ಹೋಗೋಣ ಅಂತ. ನೋಡಿದ್ರೆ ಇವ್ನ್ ಎಲ್ಲಿ ಹೋಗಿದಾನೋ ಗೊತ್ತೇ ಇಲ್ಲ. ಅಮೋಘ್, ನೀನ್ ಎಲ್ಲಿದ್ದೆ? ಅದು ತರಕಾರಿ. ನಾನ್ ನಿನಗೆ ಒಂದು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ನನ್ ಜೊತೆ ಆಫೀಸಿಗೆ ಬಾ, ಮತ್ತೆ ಕೆಲ್ಸ ಮಾಡು. ಮನೇಲಿ ಕೂತ್ಕೊಂಡು ಅಪ್ರಯೋಜಕ ಆಗ್ಬಿಟ್ಟಿದ್ಯಾ. ನಡಿ ಇವಾಗ. ಈಗಾಗ್ಲೇ ನಿನ್ನಿಂದ ನನಗೆ ಲೇಟ್ ಆಗಿದೆ. ನನ್ ಬ್ಯಾಗ್ ತೆಗೆದುಕೊಂಡ್ ಬಾ. ಇದೆಲ್ಲ ತಗೊಂಡ್ ಬಾ. ಹಾಯ್ ಬಾಲಾ. ಹೇ ಲೀಲಾ, ಇಷ್ಟೊತ್ತೆಲ್ಲ ಹೋಗಿದ್ದೆ ನೀನು? ನಿನಗೋಸ್ಕರ 1 ಗಂಟೆಯಿಂದ ಕಾಯ್ತಿದ್ದೀನಿ. ಐ ಆಮ್ ಸೋ ಸಾರಿ ಬಾಲಾ. ಯಾರೋ ಒಬ್ರಿಂದ ಬರೋ ತಡ ಆಯ್ತು. ಇದ್ರಲ್ಲಿ ಸಾರಿ ಕೇಳೋದೇನಿದೆ, ಇರ್ಲಿ ಬಿಡು. ಇಲ್ನೋಡು ಲೀಲಾ, ಭವ್ಯ ಸಾಚಿ ಲೆಹೆಂಗಾ ನಿನಗೋಸ್ಕರ ತಂದಿದ್ದೀನಿ. ದೀಪಿಕಾ ಅವಳು ಮದ್ವೆಲಿ ಹಾಕೊಂಡಿದ್ಲ ಅಲ್ವಾ, ಅದೇ ಲೆಹೆಂಗಾ ಇದು. ನಿನ್ ಫ್ರೆಂಡ್ ಮದ್ವೆಗೆ ಹೋಗ್ಬೇಕಿತ್ತಲ್ವಾ ನೀನು? ಅಲ್ಲಿಗೆ ಹೋಗ್ಬೇಕಾದ್ರೆ ಇದನ್ನ ಹಾಕೊಂಡೋಗು. ವಾವ್ ಬಾಲಾ, ಇದನ್ನ ನೀನ್ ನನಗಾಗ್ ತಂದಿದ್ಯಾ? ವಾವ್, ಇದು ತುಂಬಾ ಸುಂದರವಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಗಿಫ್ಟ್. ಇದ್ರಲ್ಲಿ ಥ್ಯಾಂಕ್ಸ್ ಕೇಳೋ ಅವಶ್ಯಕತೆ ಏನಿದೆ? ನಿನ್ ಮುಂದೆ ಈ ಗಿಫ್ಟ್ ಏನೂ ಅಲ್ಲ. ನಾನು ನನ್ನ ಫ್ರೆಂಡಿಗೆ ಹೇಳಿ ಈ ಡಿಸೈನ್ನ ರೆಡಿ ಮಾಡಿಸಿದ್ದೀನಿ. ಈ ಲೆಹೆಂಗಾಕ್ಕೆ 20 ಲಕ್ಷ ರೂಪಾಯಿ. ಓ ಮೈ ಗಾಡ್, 20 ಲಕ್ಷ? ಬಾಲಾ, ನನಗೆ ತುಂಬಾ ಇಷ್ಟ ಆಯ್ತು. ನನಗ್ ಬೇಕಾಗಿದ್ದು ಈ ಲೆಹೆಂಗಾನೆ. ನೋಡ್ತಾ ಇರು, ಮದ್ವೆಯಲ್ಲಿ ನಾನು ಹೇಗ್ ಮಿಂಚ್ತೀನಿ ಅಂತ. ಎಲ್ರೂ ಹೇಳ್ತಾರೆ ಲೀಲಾ ಭವ್ಯ ಸಾಚಿ ಲೆಹೆಂಗಾ ಹಾಕೊಂಡಿದ್ದಾಳೆ ಅಂತ. ಸರಿಯಾಗಿ ಹೇಳ್ದೆ ನೀನು. ಅಂದ ಹಾಗೆ ನೀನ್ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಅಲ್ಲ. ಬಾಲ ಲೀಲಾಳನ್ನ ಇಂಪ್ರೆಸ್ ಮಾಡಲು ತುಂಬಾ ಪ್ರಯತ್ನ ಪಡ್ತಿದ್ದ. ಲೀಲಾ, ಆ ಲೆಹೆಂಗಾ ನಕಲಿ. ಏನು? ಇದು ಒರಿಜಿನಲ್ನ ಕಾಪಿ. ಏನ್ ಹೇಳ್ತಾ ಇದೀಯ ನೀನು? ನಿನ್ ಸ್ಥಿತಿ ನೋಡಿದ್ರೇನೆ ಗೊತ್ತಾಗುತ್ತೆ ನಿನ್ ಹತ್ರ ಶರ್ಟ್ ತಗೊಳ್ಳೋದಕ್ಕೂ ಯೋಗ್ಯತೆ ಇಲ್ಲ ಅಂತ. ಯಾವತ್ತಾದ್ರೂ ಭವ್ಯ ಸಾಚಿ ಹೆಸರು ಕೇಳಿದ್ಯಾ? ಇದನ್ನ ಡೂಪ್ಲಿಕೇಟ್ ಅಂತ ಹೇಳ್ತಾನೆ. ಒರಿಜಿನಲ್ ಲೆಹೆಂಗಾದಲ್ಲಿ ಸಿಲ್ಕ್ ಬಳಸ್ತಾರೆ. ಇದರ ಫ್ಯಾಬ್ರಿಕ್ಕೇ ಬೇರೆ ಮತ್ತೆ ಡಿಸೈನ್ ಕೂಡ ಬೇರೆ ಇದೆ. ಮತ್ತಿನ್ನೊಂದು ವಿಷಯ, ಈ ಟ್ಯಾಗಲ್ಲಿ ಭವ್ಯ ಸಾಚಿ ಅನ್ನೋ ಹೆಸರಲ್ಲಿ ಬಿ ಕ್ಯಾಪಿಟಲ್ ಅಲ್ಲಿದೆ. ಒರಿಜಿನಲ್ ಅಲ್ಲಿ ಎಲ್ಲ ಸ್ಮಾಲ್ ಅಲ್ಲಿ ಇರುತ್ತೆ. ಈ ರೀತಿಯ ನಕಲಿ ಲೆಹೆಂಗಾಗಳನ್ನ ಮಾರ್ಕೆಟ್ ಅಲ್ಲಿ 5,000ಕ್ಕೆ ಮಾರ್ತಾರೆ. ಲೀಲಾ ಗಮನವಿಟ್ಟು ಅದನ್ನ ನೋಡಿದಾಗ ಅವಳಿಗೂ ಸಹ ಇದು ನಕಲಿ ಎಂದು ತಿಳಿಯಿತು. ಮತ್ತು ಬಾಲ ಸಹ ಸುಮ್ನಾದ ಮತ್ತು ಹೇಳಿದ, ನಂಗೆ ಅನ್ಸುತ್ತೆ ನನ್ನ ಫ್ರೆಂಡ್ ಸುಳ್ಳು ಹೇಳಿದಾನೆ ಅಂತ. ನಾನು ಅವನನ್ನು ಸುಮ್ಮನೆ ಬಿಡಲ್ಲ. ನಿನಗೋಸ್ಕರ ನಾನು ಒರಿಜಿನಲ್ ಭವ್ಯ ಸಾಚಿ ಲೆಹೆಂಗಾ ತರಿಸಿದ್ದೆ. ಲೀಲಾ, ನಾನು ಯಾಕೆ ನಿನಗೆ ಡೂಪ್ಲಿಕೇಟ್ ಲೆಹೆಂಗಾ ಕೊಡಿಸ್ಲಿ ಹೇಳು? ನಾನಿವಾಗ ಹೋಗ್ಬೇಕು. ನಂಗೆ ಸ್ವಲ್ಪ ಕೆಲಸ ಇದೆ. ಲೀಲಾ, ನಾನು ನಿಂಗೆ ಇಲ್ಲಿವರೆಗೂ ಯಾವ ಸಲಹೆನೂ ಕೊಟ್ಟಿಲ್ಲ, ಆದರೆ ಇವತ್ತು ಹೇಳ್ತಿದ್ದೀನಿ. ಈ ವ್ಯಕ್ತಿ ನಿಂಗೆ ಡೂಪ್ಲಿಕೇಟ್ ಮತ್ತೆ ಕಡಿಮೆ ರೇಟ್ನ ಗಿಫ್ಟ್ ಕೊಟ್ಟು ಇಂಪ್ರೆಸ್ ಮಾಡಬೇಕು ಅಂತಿದ್ದಾನೆ. ಇವನ್ ಸವಾಸನ ಬಿಟ್ಬಿಡು. ನಾನು ನಿಂಗೆ ಮಾತು ಕೊಡ್ತೀನಿ. ಒಂದಿನ ನಿಂಗೆ ಕಾಸ್ಟ್ಲಿ ಮತ್ತೆ ಬ್ರ್ಯಾಂಡೆಡ್ ಗಿಫ್ಟ್ ಕೊಡ್ತೀನಿ. ಮತ್ತದಕ್ಕೆ ಎಷ್ಟು ಕಷ್ಟಪಡಬೇಕಾದ್ರೂ ನಾನು ಪಡ್ತೀನಿ. ತನ್ನ ಮನಸ್ಸಿನ ಮಾತನ್ನ ಹೇಳಿದ ಮೇಲೆ ಅಮೋಘ ಅವಳ ಉತ್ತರಕ್ಕೂ ಸಹ ಕಾಯ್ದೆ ಅಲ್ಲಿಂದ ಹೊರಟೋದ. ಮದುವೆಯಾಗಿ 2 ವರ್ಷ ಆದ್ಮೇಲೆ ಲೀಲಾಗೆ ಅನಿಸ್ತು ಅಮೋಘನಿಗೆ ಅವಳ ಮೇಲೆ ತುಂಬಾ ಕಾಳಜಿ ಇದೆ ಅಂತ, ಮತ್ತು ಕೆಟ್ಟವರಿಂದ ಅವಳನ್ನ ದೂರ ಇಡಲು ಪ್ರಯತ್ನಿಸುತ್ತಿದ್ದಾನೆ ಅಂತ. ಇದನ್ನ ಯೋಚಿಸಿ ಅವಳಿಗೆ ಆಶ್ಚರ್ಯವಾಯ್ತು. ಅವಳ ಮನಸ್ಸಲ್ಲಿ ಒಂದು ಪ್ರಶ್ನೆ ಸಹ ಮೂಡ್ತು. ಅಮೋಘ್ನನ್ನ ನನ್ ಜೀವನದಿಂದ ದೂರ ಇಟ್ಟು ನಾನ್ ತಪ್ಪು ಮಾಡಿದ್ನಾ? ನಾನು ಇದೇನ್ ಯೋಚನೆ ಮಾಡ್ತಾ ಇದ್ದೀನಿ? ಬಾಲ ನನ್ ಬಿಸ್ನೆಸ್ ಪಾರ್ಟ್ನರ್, ಶ್ರೀಮಂತ. ಅವನು ದೊಡ್ಡ ಬಿಸ್ನೆಸ್ ಮ್ಯಾನ್, ನಮ್ ಕಂಪ್ನಿಯ ಮೇನ್ ಇನ್ವೆಸ್ಟರ್. ಅಮೋಘಿ ನಡವಳಿಕೆಯಿಂದ ಬಾಲ ಏನಾದ್ರೂ ಬ್ಯಾಕ್ಔಟ್ ಆದ್ರೆ ನನ್ ಕಂಪ್ನಿ ಗತಿ ಏನು? ಅಮೋಘ್ನ ಕಾರಣಕ್ಕೆ ನಾನು ಇಷ್ಟು ದಿನ ಕಷ್ಟಪಟ್ಟು ಬೆಳೆಸಿದ್ದನ್ನ ಹಾಳು ಮಾಡೋದಕ್ಕೆ ಬಿಡಲ್ಲ. ನನಗೆ ಅಮೋಘಲ್ಲ, ಬಾಲಿನ ಅವಶ್ಯಕತೆ ಇದೆ. ಹೀಗೆ ಯೋಚಿಸಿದ ಲೀಲಾ ಅಮೋಘನ ಮೇಲೆ ಇನ್ನೂ ಹೆಚ್ಚು ಕೋಪಗೊಂಡಳು. ಅಮೋಘ್, ಏನ್ ತಮಾಷೆ ಮಾಡ್ತಾ ಇದ್ಯಾ ನೀನು? ನಿನಗೆ ಯಾರು ಹೇಳಿದ್ದು ನನ್ನ ಫ್ರೆಂಡ್ಗೆ ಸಲಹೆ ಕೊಡು ಅಂತ? ಶಡಾಪ್. ನಿನ್ಗೆ ಎಷ್ಟು ಧೈರ್ಯ? ನನ್ ತಪ್ಪು. ನಿನ್ನ ಇಲ್ಲಿ ಕರ್ತ್ಕೊಂಡು ಬಂದೆ ಅಲ್ವಾ? ನೀನೀಗ ಇಲ್ಲಿಂದ ಹೊರಟೋಗು. ಜಸ್ಟ್ ಲೀವ್. ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯಾ? ನಿಂಗ್ ಕಿವಿ ಕೇಳಿಸಲ್ವಾ? ಯಾವಾಗ್ಲಿಂದ ಕರಿತಾ ಇದ್ದೀನಿ, ಕಿವಿ ಕೇಳಿಸಲ್ವಾ? ನನ್ ಮುಂದೆನೆ ನನ್ ಗಿಫ್ಟ್ನ ಆಡ್ಕೋತೀಯ ನೀನು? ನೀನು ಮಾರ್ಕೊಂಡ್ರು ಕೂಡ
ಅಂತ ಗಿಫ್ಟ್ನ ಕೊಂಡ್ಕೊಳಕ್ಕಾಗಲ್ಲ ನಿಂಗೆ. ಹಾಗೆ ಎರಡನೇ ವಿಷಯ, ನಿನಗೆ ನಿನ್ ಸ್ಟೇಟಸ್ ಬಗ್ಗೆ ಗೊತ್ತಿರ್ಬೇಕು. ನೀನೊಬ್ಬ ಬಡವ, ಆಫ್ಟರ್ ಆಲ್ ಮನೆ ಅಳಿಯ, ನೀನು ನನ್ನೇ ಕೆಣಕ್ತೀಯಾ? ಅಮೋಘನ್ಗೆ ಎಲ್ಲರ ಮುಂದೆ ಸೀನ್ ಕ್ರಿಯೇಟ್ ಮಾಡಲು ಇಷ್ಟ ಇರಲಿಲ್ಲ. ಆದ್ರೆ ತನ್ನ ತಾಳ್ಮೆಯನ್ನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂದ್ರೆ ಆಗ ನೀನು ಏನಾದ್ರೂ ಮಾಡ್ಲೇಬೇಕು. ಮೊದಲನೇದು, ಇಲ್ಲಿ ನಿಂತಿದ್ದಾಳಲ್ಲ ಅವಳು ನನ್ನ ಹೆಂಡತಿ, ಮತ್ತೆ ನೀನು ಅವಳಿಂದ ದೂರ ಇರು. ಎರಡನೇದು, ನನ್ನ ಹೆಂಡತಿಗೆ ನಿನ್ನಂತವರಿಂದ ಗಿಫ್ಟ್ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಅವಳಿಗೆ ನಾನೇ ಗಿಫ್ಟ್ ತಂದ್ಕೊಡ್ತೀನಿ. ನೀನು ನಿನ್ನ ಈ ಡ್ರಾಮಾನ ಸ್ಟಾಪ್ ಮಾಡು. ಮತ್ತೆ ಮೂರನೇದು, ಜೇಬಲ್ಲಿ ನೋಟ್ ಇಲ್ಲ ಅಂತಂದ್ರೆ ಕಾಯಿನ್ಸ್ ತೋರಿಸಿ ಗ್ರೇಟ್ ಅನ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೀಗಂತ ಹೇಳಿ ಅಮೋಘ ಅಲ್ಲಿಂದ ಹೊರಟೋದ. ಈ ಡ್ರಾಮಾ ಎಲ್ಲ ಆದ್ಮೇಲೆ ಲೀಲಾ ಸಹ ತನ್ನ ಆಫೀಸ್ಗೆ ಹೋದ್ಲು. ಅವಳಿಗೆ ತುಂಬಾ ಕೋಪ ಬಂದಿತ್ತು. ಅವಳ ಕಣ್ಮುಂದೆ ಕೇವಲ ಅಮೋಘ್ ಹೇಳಿದ್ದೆ ಬರ್ತಿತ್ತು. ಅವಳು ಅಮೋಘನ್ ಬಗ್ಗೆ ಎಷ್ಟು ಯೋಚಿಸ್ತಿದ್ಲೋ ಅಷ್ಟೇ ಅವಳ ಕೋಪ ಸಹ ಜಾಸ್ತಿ ಆಗ್ತಿತ್ತು. ಹಲೋ, ನಾನು ನಿಮ್ ಕಾಲ್ಗೆ ವೇಟ್ ಮಾಡ್ತಿದ್ದೆ. ನಾನಿವತ್ತು ನಿನ್ನ ಮೀಟಿಂಗ್ ಅನ್ನು ಒಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ಫಿಕ್ಸ್ ಮಾಡಿದ್ದೀನಿ. ನಾನು ಅಡ್ರೆಸ್ ಕಳಿಸ್ತೀನಿ, ನೀನ್ ಅವ್ರನ್ನ ಒಂದು ಸರಿ ಭೇಟಿ ಮಾಡ್ಬಿಟ್ ಬಾ. ಇದು 200 ಕೋಟಿ ಡೀಲ್. ನೀನ್ ಈ ಡೀಲ್ನ ಫೈನಲೈಸ್ ಮಾಡೋವರೆಗೂ ನಾವ್ ಈ ಪ್ರಾಜೆಕ್ಟ್ನ ತಗೊಳ್ಳೋದಿಲ್ಲ. ಓಕೆ? ಅವ್ರನ್ನ ಭೇಟಿಯಾಗೋಕೆ ನನಗೆ ಸಮಸ್ಯೆ ಇಲ್ಲ, ಆದ್ರೆ ಅದಕ್ಕೂ ಮೊದಲು ನನ್ನ 2 ಷರತ್ತುಗಳನ್ನ ನೀವು ಪೂರ್ತಿ ಮಾಡಬೇಕು. ಮೊದಲನೇದು, ನನಗೆ ಈಗಿಂದೀಗ್ಲೇ ಭವ್ಯಸಾಚಿಯವರ ಲೆಹಂಗಾ ಬೇಕು. ಅದ್ರ ಬೆಲೆ 1 ಕೋಟಿ ಆಗಿರ್ಬೇಕು. ಮತ್ತೆ ಎರಡನೇದನ್ನ ನಾನು ನಿಮ್ಗೆ ವಾಟ್ಸಪ್ ಮಾಡ್ತೀನಿ. ಇದು ಸಹ ತುಂಬಾ ಮುಖ್ಯ. ಮತ್ತೆ ಈ ಕೆಲಸ ಆಗ್ಬೇಕು. ಓಕೆ? ಫೋನ್ ಇಡುತ್ತಿದ್ದಂತೆ ಅಮೋಘನ ವಾಟ್ಸ್ಆಪ್ ನಲ್ಲಿ ಒಂದು ಅಡ್ರೆಸ್ ಬಂದಿತ್ತು. ಆ ಅಡ್ರೆಸ್ ಗೋಲ್ಡನ್ ಪಾರ್ಕ್ ಸೊಸೈಟಿದಾಗಿತ್ತು. ಮೀಟಿಂಗ್ ಆಗಿ ಅವನು ಅಲ್ಲಿ ಹೋಗ್ಬೇಕಿತ್ತು. ಗೋಲ್ಡನ್ ಪಾರ್ಕ್ ಸೊಸೈಟಿ ಬೆಂಗಳೂರು ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೇ ಅತ್ಯಂತ ಶ್ರೀಮಂತ ಸೊಸೈಟಿ ಆಗಿತ್ತು. ಆದ್ರೆ ಅಮೋಘ ಅಲ್ಲಿ ಯಾರನ್ನ ಭೇಟಿ ಮಾಡಲು ಹೋಗ್ತಿದ್ದಾನೆ ಎಂಬುದು ಅವನಿಗೂ ಸಹ ಗೊತ್ತಿರಲಿಲ್ಲ. ಅಮೋಘ ಟ್ಯಾಕ್ಸಿ ತಗೊಂಡು ಗೋಲ್ಡನ್ ಪಾರ್ಕ್ ಸೊಸೈಟಿ ಕಡೆ ಹೊರಟ. ಆ ಸೊಸೈಟಿಯಲ್ಲಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಕರ್ನಾಟಕದ ದೊಡ್ಡ ಶ್ರೀಮಂತರು ಅಲ್ಲೇ ವಾಸಿಸ್ತಿದ್ರು. ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಮಂತ್ರಿಗಳು ಅಲ್ಲಿಗೆ ಬರ್ತಾ ಹೋಗ್ತಿದ್ರು. ಅವನು ಇನ್ನೇನು ಒಳಗೆ ಹೋಗ್ತಿದ್ದ ಅಷ್ಟರಲ್ಲಿ ಅವನ ಬಟ್ಟೆ ಮತ್ತು ಚಪ್ಪಲಿಯನ್ನ ನೋಡಿ ಸೆಕ್ಯೂರಿಟಿ ಗಾರ್ಡ್ ಅವನನ್ನ ಅಲ್ಲೇ ತಡೆದು ನಿಲ್ಲಿಸ್ತಾ. ಏಯ್ ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೀಯಾ? ಅದು ನಾನು ಒಳಗೆ ಹೋಗ್ಬೇಕು, ಮೀಟಿಂಗ್ ಇದೆ. ಅಯ್ಯ ನನ್ ಮಗನೇ, ಸುಳ್ಳು ಹೇಳಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡೋದಲ್ವಾ? ನಿನ್ ಸ್ಥಿತಿ ನೋಡಿ ಹೇಗಿದೆ ಅಂತ. ಇದು ಗೋಲ್ಡನ್ ಪಾರ್ಕ್ ಸೊಸೈಟಿ. ಇಲ್ಲಿ ಜನ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಬರ್ತಾರೆ. ಮತ್ ನಿನ್ ಭಿಕ್ಷುಕ ಇಲ್ಲಿ ಭಿಕ್ಷೆ ಬೇಡಕ್ ಬಂದಿದ್ಯಾ? ನನಗೆ ನಿನ್ನಂತವ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಹೊಡು, ಹೋಗಿಲ್ಲಿಂದ ಹೋಗ. ಇದನ್ನ ಹೇಳಿ ಸೆಕ್ಯೂರಿಟಿ ಗಾರ್ಡ್ ಅಮೋಘನನ್ನ ಬಲವಾಗಿ ಅಲ್ಲಿಂದ ತಳ್ಳಿದ. ಅಮೋಘ್ ಹೋಗಿ ರೋಡಿನ ಮೇಲೆ ಬಿದ್ದ ಅಷ್ಟರಲ್ಲಿ ಒಂದು ಕಾರ್ ಅಲ್ಲಿಗೆ ಬಂತು. ಕಾರ್ ಸಡನ್ ಆಗಿ ಬ್ರೇಕ್ ಹಾಕಿದ್ದಕ್ಕೆ ಅಮೋಘ ಬದುಕುಳಿದ. ಬಂದಿದ್ದು ಮತ್ತೆ ಯಾರು ಅಲ್ಲ, ಆ ಗೋಲ್ಡನ್ ಪಾರ್ಕ್ ಸೊಸೈಟಿಯ ಮಾಲೀಕರಾದ ಮಿಸ್ಟರ್ ದೇಸಾಯಿ. ಅವರನ್ನ ಎಲ್ರೂ ರಿಯಲ್ ಎಸ್ಟೇಟ್ ಕಿಂಗ್ ಅಂತ ಕರೀತಿದ್ರು. ಬೆಂಗಳೂರಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಅನ್ನ ಅವರೇ ನಿರ್ಮಾಣ ಮಾಡಿದ್ರು. ಇದನ್ನೆಲ್ಲ ನೋಡಿ ದೇಸಾಯಿ ಕಾರಿನಿಂದ ಇಳಿದು ಬಂದು ಗಾರ್ಡ್ ಕಡೆಗೆ ಹೋಗಿ ಹೀಗಂದ್ರು. ಏನಾಗ್ತದೆ ಇಲ್ಲಿ? ಅದು ಸೊಸೈಟಿ ಗೇಟ್ ಬಿಡಿ. ಗೊತ್ತಿಲ್ವಾ ಈ ತರ ಎಲ್ಲ ಆದ್ರೆ ನಮ್ಮ ಸೊಸೈಟಿ ರೆಪ್ಯುಟೇಷನ್ ಏನಾಗುತ್ತೆ ಅಂತ? ನೋಡಿ ಸರ್, ಈ ಭಿಕ್ಷುಕ ಒಳಗಡೆ ನುಗ್ತಾ ಇದ್ದಾನೆ. ಎಷ್ಟು ತಡೆದ್ರು ನಾನು ಮಾತೇ ಕೇಳ್ತಿಲ್ಲ. ಅಮೋಘ್ ಸರ್, ನೀವಿಲ್ಲಿ? ದಯವಿಟ್ಟು ನನ್ನ ಕ್ಷಮಿಸಿ, ನೀವು ಅಂತ ಗೊತ್ತಾಗ್ಲಿಲ್ಲ. ಬರ್ತಿದ್ದೀರಾ ಅಂತ ಗೊತ್ತಿದ್ರೆ ನಾನೇ ಬರ್ತಿದ್ದೆ ಸರ್ ರಿಸೀವ್ ಮಾಡೋಕೆ. ಇಡಿಯಟ್, ನಿನಗೆ ಗೊತ್ತಾ ಇವ್ರು ಯಾರಂತ? ಸರ್ ಮುಂದೆ ನಂಗೆ ಅವಮಾನ ಮಾಡ್ತಾ ಇದೀಯಾ? ನಿನ್ನ ಈಗ್ಲೇ ಕೆಲಸದಿಂದ ತೆಗ್ದಾಕ್ತೀನಿ. ಇದರಲ್ಲಿ ಇವನ್ ತಪ್ಪೇನೂ ಇಲ್ಲ. ನನ್ನ ಸ್ಥಿತಿ ನೋಡಿದ್ರೆ ಎಲ್ರಿಗೂ ಅನ್ಸುತ್ತೆ ನಾನೊಬ್ಬ ಭಿಕ್ಷುಕ ಅಂತ. ಆದ್ರೆ ಸರ್, ನೀವು ಇಲ್ಲಿ ಈ ಸ್ಥಿತಿಲಿ? ನಾನು 4 ವರ್ಷದಿಂದ ನಿಮ್ಮನ್ನ ಭೇಟಿಯಾದಾಗ ನೀವು ಸಂಪೂರ್ಣ ಬೇರೆ ತರ ಇದ್ರಿ. ಈಗ ಮಿಸ್ಟರ್ ದೇಸಾಯಿ ಏನಾಗಿದೆ ಅಂತ ಅದನ್ನ ನಿಮ್ಗೆ ಹೇಳೋಕ್ಕಾಗಲ್ಲ. ಆದ್ರೆ ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ ಅಂತ ಭಾವಿಸ್ತೀನಿ. ನನ್ಗೀಗ ಒಂದು ಮೀಟಿಂಗ್ ಇದೆ, ಒಳಗೆ ಹೋಗ್ಬೇಕಿದೆ. ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಖಂಡಿತ ಸರ್. ದೇಸಾಯಿ ಸರ್ ಇವನ್ ಮುಂದೆ ಏನಕ್ಕೆ ಈ ತರ ಬೇಡ್ಕೋತಿದ್ದಾರೆ? ನೀನ್ ನಂಗೆ ಮೊದಲೇ ಯಾಕೆ ಹೇಳಲಿಲ್ಲ ಇವನ್ ಜೊತೆ ಡೀಲ್ ಮಾಡ್ಬೇಕು ಅಂತ? ನಾನು ಇವನ್ ಜೊತೆ ಯಾವುದೇ ಮೀಟಿಂಗ್ ಮಾಡಲ್ಲ.
ಕೋಟಿ ಅಲ್ಲ 2,000 ಕೋಟಿ ಡೀಲ್ ಆದ್ರೂ ನಾನು ಇವನ್ ಜೊತೆ ಮಾಡಲ್ಲ. ಅಮೋಘ ಭಯದಿಂದ ಬಚ್ಚಿಟ್ಕೊಂಡ. ಆ ವ್ಯಕ್ತಿ ಯಾರು? ಅಮೋಘ್ ನಿಜವಾಗ್ಲೂ ಬಡವನ? ಅವನು ಯಾಕೆ 200 ಕೋಟಿ ಡೀಲ್ ಮಾಡ್ತಿದ್ದಾನೆ? ಮತ್ತು ಅಮೋಘ್ ಶ್ರೀಮಂತನಾಗಿದ್ರೆ ಅವನು ಯಾಕೆ ಮನೆ ಅಳಿಯನಾಗಿದ್ದಾನೆ? ಲೀಲಾಗೆ ಅಮೋಘನ ಬಗ್ಗೆ ನಿಜ ಕೇಳಿದಾಗ ಏನಾಗುತ್ತದೆ? ಅಮೋಘ ಲೀಲಾಳನ್ನ ಏಕೆ ಮದುವೆ ಆದ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.